ಹಾಯ್ ಫ್ರೆಂಡ್ಸ್, ಮಾವಿನಕಾಯಿ ಸೀಸನಲ್ಲಿ ಖಂಡಿತವಾಗಿ ಟ್ರೈ ಮಾಡಲೇಬೇಕು ಅನ್ನುವ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಮಾರ್ಕೆಟಲ್ಲಿ ಸಿಗುವ ಜಾಮ್ ತರುವ ಬದಲು ಮನೆಯಲ್ಲಿ ಈ ಥರ ಗುಳಂಬ ಮಾಡಿ ಇಟ್ಕೊಂಡ್ರೆ ತುಂಬ ಹೆಲ್ದಿಯಾಗಿರುತ್ತೆ. ಹಾಗೆ 1 ವರ್ಷ ಇಟ್ಟು ತಿಂದರೂ ಕೆಡೋದಿಲ್ಲ. ಮಕ್ಕಳಿಗೆ ಬ್ರೆಡ್ ಜೊತೆ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಇದನ್ನು ನಾವು ಚಪಾತಿ ಜೊತೆ, ದೋಸೆ ಜೊತೆ ತಿನ್ಬೋದು. ತುಂಬ ಟೇಸ್ಟಿಯಾಗಿ ಬರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಯೂಸ್ ಮಾಡ್ತಿರೋದು 5 ಹಸಿ ಮಾವಿನಕಾಯನ್ನು ಈ ಥರ ಚೆನ್ನಾಗಿ ತೊಳ್ಕೊಂಡು ಅದನ್ನು ನಾನು ಮೇಲಿನ ಸೊಪ್ಪೆಯನ್ನು ತೆಗಿತಾ ಇದ್ದೀನಿ. ಮೇಲಿನ ಸೊಪ್ಪೆಯಿಂದ ಒಗರು ಬರುತ್ತೆ, ಹಾಗಾಗಿ ಅದು ಗಟ್ಟಿಯಾಗಿರುತ್ತೆ, ಟೇಸ್ಟಾಗಿ ಬರಲ್ಲ. ಹಾಗಾಗಿ ಕಂಪಲ್ಸರಿ ಆಗಿ ನಾವು ಮೇಲಿನ ತೊಗಟೆಯನ್ನು ತೆಗಿಬೇಕಾಗುತ್ತೆ. ಎಲ್ಲ 5 ಮಾವಿನಕಾಯನ್ನು ಈ ಥರ ಚೆನ್ನಾಗಿ ತೆಗೆದು ನಾನು ಇಡ್ತಾ ಇದ್ದೀನಿ. ಅಕ್ಕಿಯನ್ನು ನಾವು ಹೇಗೆ ಚೂಸ್ ಮಾಡಬೇಕು ಅಂದರೆ ಅದು ಫುಲ್ ಹಸಿಯಾಗೂ ಇರಬಾರ್ದು, ಪೂರ ಹಣ್ಣಾಗಿರಬಾರ್ದು, ಅಂದರೆ ದ್ವಾರಕ್ಕೆ ಬಂದಿರಬೇಕು. ಆ ಥರ ಇದ್ದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಹುಳಿನೂ ಇರಬಾರ್ದು ಮತ್ತು ಅಷ್ಟು ಸಪ್ಪೂ ಇರಬಾರ್ದು. ಆ ಥರ ಮಾವಿನ ಹಣ್ಣು ಸಿಕ್ಕರಂದ್ರೂ ತುಂಬಾ ಚೆನ್ನಾಗಿರುತ್ತೆ. 5 ಮಾವಿನಕಾಯಿದು ತೊಗೊಟೆ ತೆಗೆದಾಯಿತು. ಈ ನೆಕ್ಸ್ಟ್ ನಾವು ಪಾಕ ಮಾಡೋದು ಹೇಗಂತ ತೋರಿಸ್ತಾ ಇದ್ದೀನಿ. ನಾನು 5 ಮಾವಿನಕಾಯಿಗೆ ನಾನು 3 ಕಪ್ಪು ಸಕ್ಕರೆಯನ್ನು ಯೂಸ್ ಮಾಡಿದಂಥ ಮಾವಿನಕಾಯಿ ದಪ್ಪವಾಗಿದೆ, ಹಾಗಾಗಿ ಅದಕ್ಕೆ 3 ಕಪ್ಪು ಪರ್ಫೆಕ್ಟ್ ಆಗಿತ್ತು. ಅದರ ಟೇಸ್ಟ್ ಬಂದು ಹುಳಿ ಮತ್ತು ಸ್ವೀಟು ಈಕ್ವಲ್ ಆಗಿತ್ತು, ಹಾಗಾಗಿ ಟೇಸ್ಟ್ ತುಂಬ ಚೆನ್ನಾಗಿ ಬಂತು. ಇಲ್ಲಿ ನೋಡ್ಬೋದು ಸಕ್ಕರೆ ಮುಳುಗುವಷ್ಟು ಅಷ್ಟೇ ನಾನು ನೀರು ಹಾಕಿದ್ದೆ, ಜಾಸ್ತಿ ನೀರು ಹಾಕಬಾರ್ದು. ಸೊ ಜಾಸ್ತಿ ನೀರು ಹಾಕಿದರೆ ಏನಾಗುತ್ತೆ, ಜಾಸ್ತಿ ನಾವು ಕುದಿಸ್ಬೇಕಾಗುತ್ತೆ, ಅದರ ಪಾಕ ಜಲ್ದಿ ಬರುವುದಿಲ್ಲ. ಹಾಗಾಗಿ ನಾನು ಸ್ವಲ್ಪ ನೀರು ಹಾಕಿ ಕುದಿಸ್ತಾ ಇದ್ದೀನಿ. ನೋಡ್ಬೋದಿಲ್ಲ, ಆಲ್ಮೋಸ್ಟ್ 10 ಮಿನಿಟ್ಸ್ ಒಳಗೆ ನನ್ನ ಪಾಕ ರೆಡಿ ಆಗುತ್ತೆ. ಸೊ ಇಲ್ಲಿ ಸ್ವಲ್ಪ ಚೆನ್ನಾಗಿ ಕುದಿಯೋದಕ್ಕೆ ಬಿಡ್ತೀನಿ. ಇದನ್ನು ನಾವು 2 ಎಳೆ ಪಾಕದಷ್ಟು ನಾವು ಪಾಕವನ್ನು ಮಾಡ್ಕೋಬೇಕಾಗುತ್ತೆ. 1 ಎಳೆ ಪಾಕದಿಂದ ಚೆನ್ನಾಗಿ ಬರಲ್ಲ. ಹೀಗೆ ಚೆಕ್ ಮಾಡ್ಬೋದು ಅಂದರೆ, 1 ಕಪ್ ತೊಗೊಂಡು ಅದಕ್ಕೆ ನೀರು ಹಾಕಿ ತಣ್ಣೀರಿನಲ್ಲಿ ನಾವು ಅದು ಏನು ಚಮಚದಿಂದ ಒಂದಿಷ್ಟು ಬಿಟ್ಟರೆ ಅದರೊಳಗೆ ಅದು ಎಳೆ ಪಾಕ ಗೊತ್ತಾಗುತ್ತೆ, ಅದು ಗಟ್ಟಿಯಾಗಿ ಕೂಡುತ್ತೆ. ಸೊ ಹಾಗಾಗಿ ನಾವು ಈಸಿಯಾಗಿ ಪಾಕ ರೆಡಿ ಹಾಕಿದ್ದು ಗೊತ್ತಾಗುತ್ತೆ. ನೆಕ್ಸ್ಟ್ ಅದನ್ನು ನಾನು ತಣ್ಣಗಾಗೋದಕ್ಕೆ ಬಿಡ್ತೀನಿ. ಪಾಕವನ್ನು ಡೈರೆಕ್ಟ್ ಬಿಸಿಯಲ್ಲೇ ಹಾಕಬಾರ್ದು, ಹಾಗಾಗಿ ತಣ್ಣಗೆ ಮಾಡೋದಕ್ಕೆ ಇಟ್ಟು ಇಲ್ಲಿ ನಾನು ಮಾವಿನಕಾಯನ್ನು ಹೆರ್ಚ್ಕೊತಾ ಇದ್ದೀನಿ. ಈ ಥರ ಉದ್ದುದ್ದಾಗಿ ಹೆರ್ಚ್ಕೋಬೇಕು. ಸೊ ಚಿಕ್ಕದಾಗಿ ಹೆರ್ಚಿದರೆ ಅದಷ್ಟು ಟೇಸ್ಟಿಯಾಗಿ ಬರಲ್ಲ, ಅದು ರಸ ಎಲ್ಲ ಹೋಗ್ಬಿಡುತ್ತೆ. ಹಾಗಾಗಿ ಉದ್ದುದ್ದ ಹೆರ್ಚ್ಕೊಂಡ್ರೆ ಅದು ಬಾಯಲ್ಲಿ ಬಂದರೆ ಚೆನ್ನಾಗೂ ಅನಿಸುತ್ತೆ, ಅದ್ರ ಜೊತೆಗೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಇದನ್ನು ನಾನು ಮಾವಿನಕಾಯಿನ ಹೆರ್ಚ್ಕೊಂಡು ಇಟ್ಕೊಂಡೆ. ಇಷ್ಟು ಬಂದಿದೆ, ಒಂದು ಬೌಲ್ನಷ್ಟು ಬಂದಿದೆ. ಇವಾಗ ಬಿಸಿನೀರನ್ನು ಕಾಯಕ್ಕಿಟ್ಟಿದ್ದೆ, ಅದರೊಳಗೆ ನಾನು ಇದು ಏನು ಮಾವಿನಕಾಯಿನ ಹೆರ್ಚಿಟ್ಕೊಂಡಿದ್ದೆನಲ್ಲ ಅದು ಹಾಕ್ತಾಯಿದ್ದೀನಿ. ಇದು ತುಂಬಾ ಹುಳಿ ಇದೆ, ಹಾಗಾಗಿ ಈ ಥರ ಮಾಡ್ತಾ ಇರೋದು ನಾನು. ಸೊ ಸ್ವಲ್ಪ ಹುಳಿ ಇದ್ದರೆ ನೀವು ಡೈರೆಕ್ಟಾಗಿ ಪಾಕದೊಳಗೆ ನೀವು ಅದನ್ನು ಮಾವಿನಕಾಯಿನ ಮಿಕ್ಸ್ ಮಾಡ್ಕೋಬಹುದು. ಇಲ್ಲಿ ಜಾಸ್ತಿ ಹುಳಿ ಇರೋದರಿಂದ ನಾವು ಬಿಸಿಲಲ್ಲಿ ಸ್ವಲ್ಪ ಎದ್ದು ತೆಗಿತಾ ಇದ್ದೀನಿ. ಜಾಸ್ತಿ ಅದರೊಳಗೆ ಕುದಿಸ್ಬಾರ್ದು, ಜಸ್ಟ್ ಬಿಸಿಲಿನಲ್ಲೇ ಹಾಕಿ ತೆಗಿಬೇಕು. ಇವಾಗ ಅದನ್ನು ಸೋಸ್ಕೊತಾ ಇದ್ದೀನಿ. ಸೊ ಅದು ನೀರು ಹೋಗಲಿ ಅಂತೇಳಿ. ಆಮೇಲೆ ಅದರಲ್ಲಿ ನೀರನ್ನು ಅಂಶವನ್ನು ಒಂದು ಕೈಯಲ್ಲಿ ಹಿಂಡಿಕಿಸಿ ತೆಗಿತಾ ಇದ್ದೀನಿ. ಇದರಿಂದ ಜಾಸ್ತಿ ಹುಳಿ ಇದ್ದರೆ ಹೋಗುತ್ತೆ. ಸೊ ಇದು ಒಂದೇ ಸತಿ ನೀರನ್ನು ತೆಗಿಬೇಕು. ಸೊ ಜಾಸ್ತಿ ತೆಗೆದ್ರೆ ಮತ್ತೆ ಸಪ್ಪೆ ಆಗುತ್ತೆ. ಸೊ ಜಾಸ್ತಿ ಹುಳಿದ್ರೆ ಮಾಡುವಂಥ ಇದು ರೆಸಿಪಿ. ನೋಡ್ಬೋದು, ಈ ಥರ ಹಿಂಡು ತೆಗಿತಾ ಇದ್ದೀವಿ. ಇದು ಹಿಂಡು ತೆಗೆದ್ಮೇಲೆ ಇದು ಟೇಸ್ಟು ಅರ್ಧ ಅಷ್ಟೇ ಹುಳಿ ಹೋಗಿರುತ್ತೆ, ಇನ್ನು ಅರ್ಧ ಹಾಗೇ ಇರುತ್ತೆ. ಇದನ್ನು ಉಳಿದಿದ್ದನ್ನು ನಾನು ಪಾಕದಲ್ಲಿ ಹಾಕ್ತಾ ಇದ್ದೀನಿ. ಸೊ ಪಾಕ ನೋಡ್ಬೋದು, ಮೇಲೆ ನೋಡಿ ಎಷ್ಟು ಗಟ್ಟಿಯಾಗಿ ಬಂದಿದೆ. ಇದಕ್ಕೆ ನಾವು ಅನ್ನೋದು 2 ಎಳೆ ಪಾಕ. ಈ ಥರ ಗಟ್ಟಿಯಾಗಿ ಬರಬೇಕು ಅಂದರೆ ನಮ್ಮದು ಜಾಮ್ ಥರ ನಮ್ಮದು ಗುಳಂಬ ರೆಡಿಯಾಗುತ್ತೆ. ಸೊ ನೋಡ್ಬೋದು, ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದು ಮಿಕ್ಸ್ ಮಾಡಿ ಇದಕ್ಕೆ ನಾನು ಇಟ್ಕೊಂಡಂಥ ಮಾವಿನಕಾಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಾವು 1 ವರ್ಷದಗಟ್ಟಲೆ ನಾವು ಇಟ್ಕೊಂಡು ತಿಂದರೂ ಕೆಡೋದಿಲ್ಲ. ನೀವು ಆದಷ್ಟು ಬೆಟರು ಫ್ರಿಜ್ನಲ್ಲಿ ಇಟ್ಟು ತಿಂದರೆ ತುಂಬ ಚೆನ್ನಾಗಿ ಅನ್ನಿಸುತ್ತೆ. ಹೇಗೆ ನಾವು ಮಾರ್ಕೆಟ್ನಲ್ಲಿ ತರುವಂಥ ಜಾಮನ್ನು ಫ್ರಿಜ್ನಲ್ಲಿ ಇಡ್ತೀವಲ್ಲ, ಅದೇ ಥರ ಇದನ್ನು ನಾವು ಏರ್ ಟೈಟ್ ಬಾಕ್ಸ್ನಲ್ಲಿ ನಾವು ಇಟ್ಟು ಫ್ರಿಜ್ನಲ್ಲಿ ಸ್ಟೋರ್ ಮಾಡಬಹುದು. ಇದಕ್ಕೆ ನಾನು 2 ಏಲಕ್ಕಿಯನ್ನು ಕುಟ್ಟಿ ಪುಡಿ ಮಾಡಿ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದರಿಂದ ಟೇಸ್ಟ್ ಮತ್ತು ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ. ಫ್ರಿಜ್ನಲ್ಲಿ ಸ್ಟೋರ್ ಮಾಡಿ ಇಡುವುದರಿಂದ ನೀವು ಡೈರೆಕ್ಟಾಗಿ ನೀವು ತಿನ್ಬೋದು, ಅಷ್ಟು ಟೇಸ್ಟಿಯಾಗಿರುತ್ತೆ. ಬ್ರೆಡ್ ಜೊತೆ ನೀವು ಹಚ್ಕೊಂಡು ತಿಂದ್ರಂತೂ ಸೂಪರಾಗಿರುತ್ತೆ. ಆಲ್ರೆಡಿ ನಾವು ತಿಂದು ನೋಡಿದ್ವಿ, ನನ್ನ ಮಕ್ಕಳು ತುಂಬಾ ಇಷ್ಟಪಟ್ಟರು, ಹಾಗಾಗಿ ಹೇಳ್ತಾ ಇದ್ದೀನಿ. ಒಂದ್ಸಲ ನೀವು ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ.
ಮಾವಿನಕಾಯಿ ಸೀಸನಲ್ಲಿ ಅಷ್ಟೇ ಮಾಡುವಂಥ ರೆಸಿಪಿ. ಹಾಗಾಗಿ ನಾವು ಆದಷ್ಟು ಈ ಥರ ರೆಸಿಪಿಗಳನ್ನು ಮಾಡಿ ಫ್ರಿಜ್ನಲ್ಲಿ ಸ್ಟೋರ್ ಇಡೋಣ. ಇದನ್ನು ನಾವು ಒಂದು ವರ್ಷದಗಟ್ಟಲೆ ಇಟ್ಕೊಂಡು ತಿನ್ಬೋದು, ಹೆಲ್ದಿಯಾಗಿರುತ್ತೆ. ಮಕ್ಕಳಿಗೆ ನಾವು ಹೊರಗಿನ ಜಾಮು ತಿನ್ನೋದನ್ನು ಬಂದ್ ಮಾಡೋಣ ಅಲ್ವಾ. ನಿಮಗಿದು ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳ್ಬೋದು. ನೀವು ಈ ಥರ ರೆಸಿಪಿ ಆಲ್ರೆಡಿ ಮಾಡಿದ್ದೀರಾ ಅಂತ ಕಮೆಂಟ್ ಮಾಡಿ ಹೇಳಿ. ಇಲ್ಲ ಅಂದರೆ ಪ್ಲೀಸ್ ಹೋಗಿ ನೀವು ಮಾಡ್ಕೊಳ್ಳಿ. ಹಾಗೆ ನಮ್ಮ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.